ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆಶಾ ಬ್ಲಾಗ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮಸಾಲೆ ಕಡಲೆಯನ್ನು ಮನೆಯಲ್ಲಿ ಹೇಗೆ ಬಹಳ ಸುಲಭವಾಗಿ ಮಾಡ್ಬೋದು ಅಂತ ತೋರಿಸಿಕೊಡ್ತಾ ಇದ್ದೇನೆ. ಹಾಗೆ ಈ ಮಸಾಲೆ ಕಡಲೆ ತಯಾರಿಸಲಿಕ್ಕೆ ಸ್ವಲ್ಪವೂ ಎಣ್ಣೆಯ ಅವಶ್ಯಕತೆ ಇಲ್ಲ, ಆದರೂ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತದೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡುವ. ಮಸಾಲೆ ಕಡಲೆ ಮಾಡಲು 1 ಕಪ್ನಷ್ಟು ನೆಲಕಡಲೆಯನ್ನು ತಗೊಂಡಿದ್ದೇನೆ. ಒಂದು 250 ಗ್ರಾಮ್ ಆಗ್ಬೋದು. ಫಸ್ಟ್ ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಈ ನೆಲಕಡಲೆಯನ್ನು ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕು. ಈ ಕಡಲೆಯನ್ನು ಹುರಿಲಿಕ್ಕೆ ನಮಗೆ ಸ್ವಲ್ಪ ಟೈಮ್ ಹಿಡಿತದೆ. ಬೇಗನೆ ಆಗಲಿ ಅಂತ ಹೇಳಿ ನಾವು ಗ್ಯಾಸಿನ ಉರಿಯನ್ನು ಜಾಸ್ತಿ ಮಾಡಿದರೆ ನೆಲಕಡಲೆ ಸೀದು ಹೋಗ್ತದೆ. ಅದಕ್ಕೆ ನಾವು ಯಾವತ್ತೂ ಲೋ ಫ್ಲೇಮಲ್ಲಿ ಹುರಿಬೇಕು. ಇದನ್ನು ಹುರಿಲಿಕ್ಕೆ ನಮಗೆ ಒಂದು 15ರಿಂದ 20 ನಿಮಿಷ ಬೇಕಾಗ್ತದೆ. ಈಗ ನೋಡಿ, ಕಡಲೆಯ ಕಲರ್ ಚೇಂಜ್ ಆಯಿತು. ಹಾಗೆ ಕೆಲವೊಂದು ಕಡಲೆಯಿಂದ ಸಿಪ್ಪೆ ಕೂಡ ಬಿಡ್ತಾ ಉಂಟು. ಇಷ್ಟಾದರೆ ಸಾಕು, ಗ್ಯಾಸ್ ಆಫ್ ಮಾಡ್ಬೋದು. ಹುರಿದಂತಹ ಕಡಲೆಯನ್ನು ಒಂದು ಪ್ಲೇಟಿಗೆ ಹಾಕಿಕೊಳ್ಬೇಕು. ನಂತರ ಈ ಕಡಲೆಯ ಬಿಸಿಯೆಲ್ಲ ಆರಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ಈ ಕಡಲೆಯ ಬಿಸಿಯೆಲ್ಲ ಆರಿತು. ಈಗ ಈ ಕಡಲೆಯನ್ನು ಸ್ವಲ್ಪ ಪಕ್ಕಕ್ಕೆ ಇಟ್ಟು ಒಂದು ಬೌಲನ್ನು ತೆಕ್ಕೊಂಡು ಅದಕ್ಕೆ 1 ಚಮಚೆ ಮೆಣಸಿನ ಪುಡಿ, 1/4 ಚಮಚೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಅರ್ಧ ಚಮಚೆಯಷ್ಟು ಉಪ್ಪು ತೆಕ್ಕೊಂಡಿದ್ದೇನೆ. 1/4 ಚಮಚೆ ಗರಂ ಮಸಾಲೆ ಅಥವಾ ಒಂದು ದೊಡ್ಡ ಚಿಟಿಕೆಯಷ್ಟು ಗರಂ ಮಸಾಲೆ ಹಾಕಿದರೆ ಸಾಕು. ಈಗ ಇವಿಷ್ಟನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ನಾವಿದಕ್ಕೆ ಸ್ವಲ್ಪವೇ ನೀರು ಹಾಕಿ ಮಿಕ್ಸ್ ಮಾಡ್ತಾ ಪೇಸ್ಟ್ ಥರ ಮಾಡಬೇಕು. ನೋಡಿ, ಇದು ಇಷ್ಟು ತಿಕ್ಕಾಗಿರಬೇಕು. ಈಗ ಇದು ರೆಡಿ ಆಯಿತು. ನಂತರ ನೋಡಿ, ನಾವು ಆಗಲೇ ಹುರಿದಿಟ್ಟಂತಹ ನೆಲಕಡಲೆಗೆ ಈ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಇದನ್ನು ಸ್ಪೂನಿಂದ ಬೇಕಿದ್ರೂ ಮಿಕ್ಸ್ ಮಾಡ್ಬೋದು, ಇಲ್ಲಾಂದರೆ ಕೈಯಿಂದಲೇ ಮಿಕ್ಸ್ ಮಾಡ್ಬೋದು. ಆದರೆ ಮಿಕ್ಸ್ ಮಾಡೋದು ಮಾತ್ರ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಕಡಲೆಗೂ ಸರಿಯಾಗಿ ಮಸಾಲೆ ಹಿಡಿದಿರಬೇಕು. ಈಗ ನೋಡಿ, ಎಲ್ಲ ಕಡಲೆಗೂ ಸರಿಯಾಗಿ ಮಸಾಲೆ ಅಂಟಿಕೊಂಡಿದೆ. ಇದನ್ನು ನಾವು ಒಂದು 10 ನಿಮಿಷ ಹೀಗೆ ಇಡಬೇಕು. ಆಗ ಕಡಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರಿಕೊಳ್ತದೆ. 10 ನಿಮಿಷ ಕಳೆದ ನಂತರ ಮತ್ತೆ ಪುನಃ ಬಾಣಲೆಗೆ ಈ ಕಡಲೆಯನ್ನು ಹಾಕಿ ಪುನಃ ಸ್ವಲ್ಪ ಫ್ರೈ ಮಾಡಬೇಕು. ಇವಾಗಲೂ ಅಷ್ಟೇ, ಆಗಿನ ಹಾಗೆ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಇದರಲ್ಲಿರುವ ನೀರಿನ ಅಂಶ ಎಲ್ಲ ಆರಿ ಮತ್ತೆ ಕ್ರಿಸ್ಪಿ ಆಗಬೇಕು. ಲೋ ಫ್ಲೇಮಲ್ಲಿ ಹುರಿಯೋದ್ರಿಂದ ಒಂದು 5 ನಿಮಿಷ ಬೇಕಾಗ್ತದೆ. ಇದೀಗ ಈ ಕಡಲೆಯನ್ನು ಹುರಿದಾಯಿತು. ನೋಡಿ, ನಾವು ಕೈಯಿಂದ ಹೀಗೆ ಮುಟ್ಟಿದಾಗ ನಮಗೆ ಕೈಗೆ ಸ್ವಲ್ಪ ಮಸಾಲೆ ಅಂಟಿಕೊಳ್ಳೋದಿಲ್ಲ. ಇಷ್ಟಾದರೆ ಸಾಕು, ಗ್ಯಾಸ್ ಆಫ್ ಮಾಡ್ಬೋದು. ಈಗ ಹುರಿದಂತಹ ಮಸಾಲೆ ಕಡಲೆಯನ್ನು ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಇದನ್ನು ನಾವು ಸ್ವಲ್ಪ ತಣ್ಣಗಾಗಲಿಕ್ಕೆ ಹೀಗೆ ಬಿಡಬೇಕು. ಈಗ ನಮ್ಮ ರುಚಿಯಾದ ಮಸಾಲೆ ಕಡಲೆ ರೆಡಿ ಆಯಿತು. ಇದನ್ನು ನಾವು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಟರೆ 1 ತಿಂಗಳಾದರೂ ಕೆಡೋದಿಲ್ಲ. ಯಾಕೆಂದರೆ ನಾವಿದಕ್ಕೆ ಸ್ವಲ್ಪವೂ ಎಣ್ಣೆ ಬಳಸಲಿಲ್ಲ ಅಲ್ವಾ, ಹಾಗಾಗಿ ಇದು ಹಾಳಾಗೋದಿಲ್ಲ. ಮಾಡಲಿಕ್ಕೂ ತುಂಬ ಸುಲಭ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಸ್ನ್ಯಾಕ್ಸ್ಗಳಲ್ಲಿ ಇದು ಕೂಡ ಒಂದು. ನೀವು ಇದುವರೆಗೆ ಈ ರೀತಿ ಮಸಾಲೆ ಕಡಲೆಯನ್ನು ಮಾಡಲಿಲ್ಲ ಅಂತಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರ್ತದೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ಮುಂದಿನ ಬ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.